ಎಲ್ಲ ಉತ್ತರ ಕರ್ನಾಟಕ ಇಂಪ್ರೂವ್ ಆಗಬೇಕು, ಉತ್ತರ ಕರ್ನಾಟಕ ಹಾಗಾಗಬೇಕು, ಬೆಳಗಾವಿ ಹೀಗೆ ಮಾಡ್ತೀನಿ, ಕಲಬುರಗಿ ಅದು ಹೈದರಾಬಾದ್ ಕರ್ನಾಟಕ, ಈ ಕಡೆ ಮುಂಬೈ ಎಲ್ಲ ಮಾತಾಡ್ತಾರಲ್ಲ, ಆ ಭಾಗದ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ ಕ್ವಶನ್. ಅದು MP ಆಗಲಿ MLA ಗಳಾಗಲಿ ಅವರ ಜವಾಬ್ದಾರಿ ಏನು? ಎರಡು ಚೀಫ್ ಮಿನಿಸ್ಟ್ರು ಹಾಂ ಕಲಬುರಗಿಯಿಂದ ಸರ್ ಅವರು ಇವರು ಕರ್ತವ್ಯನೇ ಮರ್ತು ಬಿಟ್ಟಾರ ಸರ್. ಅಲ್ಲಿಂದ ನಾವೇನು ಓಟ್ ಹಾಕಿ ಕಳಿಸ್ತೀವಿ, ಆರಿಸಿ ಕಳಿಸ್ತೀವಿ, ಬರೀ ವಿಧಾನಸಭೆಗೆ ಬರ್ತಾರೆ, ಇಲ್ಲೇ ಮೋಜು ಮಸ್ತಿ ಮಾಡ್ತಾರ, ನೇರವಾಗಿ ಆರೋಪ ಮಾಡಿಬಿಡ್ತೀನಿ ನಾನು. ಯಾಕಂತಂದ್ರೆ ಈಗ ಇವ್ರು ಹೇಳಿದ್ರು ಹತ್ತಿ ಸಂಸ್ಕರಣಾ ಘಟಕ ಮಾಡ್ತು ಅಂತ ಹೇಳಿದ್ರು. ಹೋದ್ಸಲ ಸಿದ್ದರಾಮಯ್ಯನವ್ರು ಹೇಳಿದ್ರು ಹತ್ತಿ ಸಂಸ್ಕರಣಾ ಘಟಕ ಯಾದಗಿರಿಗೆ ಎಲ್ಲಿ ಸ್ಥಾಪನೆ ಆಗಿದೆ, ಆಗಲೇ ಇಲ್ಲ, ಬರೀ ಹೇಳಿಕೆಗೆ ಅಷ್ಟೇ ಸೀಮಿತ. ಮತ್ತೆ ಈಗ 371 ಎತ್ತಿದ್ರು ಅವರು. 371 ನಮ್ಮಲ್ಲಿ ಇವತ್ತಿಗೂ ಒಂದು ಹುಡುಗನನ್ನು ತಗೊಂಡಿಲ್ಲ. ಅದ್ರಾಗ ಜಾಬ್ಗಿಂತ ಒಂದು ತಗೊಂಡಿವಂತ ನೇರ ಬಂದು ಕುಂತ ಹೇಳಬೇಕಿತ್ತು. ಈಗ 3 ವರ್ಷದಿಂದ ರಾಯಚೂರಿನಲ್ಲಿ AMCಗೆ ಪ್ರತಿಭಟನೆ ಮಾಡಿದ್ರೆ ಇದ್ದು ಟೆಂಟ್ ಹಂಗೆ ಅದ. 5 ಮಂದಿ MP ಗಳನ್ನ ಆರಿಸಿ ಕಳಿಸಿವಿ ನಾವು ಕಲ್ಯಾಣ ಕರ್ನಾಟಕದಿಂದ, ಕಾಂಗ್ರೆಸ್ಲಿಂದ. ಅದ್ರ ಬಗ್ಗೆ ಅವರು ಚಕಾರ ಎತ್ತವಲ್ರು, ಇವರು BJP ಅವರು ಅದ್ರ ಕಡೆ ಒಳ್ಳೆ ನೋಡೋಲ್ರು. ಈಗ ಬಿಹಾರದಲ್ಲಿ ಒಂದು ನೋಡ್ತಾ ಇದ್ವಿ ಸರ್, ನೀವು ಒಂದು ವಿಡಿಯೋ ನೋಡಿರಬೇಕು ಅಂತ ಕಾಣಿಸುತ್ತೆ. ಒಂದಷ್ಟು ಹೆಂಗಸರು ಕೂಲಿ ಕೆಲಸ ಮಾಡ್ತಕ್ಕಂಥ ಜನ ಅಲ್ಲಿ ಯಾವುದೋ ಒಂದು ಹೊಲನ ಕೆತ್ತುತ್ತಾ ಇದ್ರು, ಫುಲ್ ಕೆತ್ತುತ್ತಾ ಇದ್ರು, ಅವರು ಹಳ್ಳನೆಲ್ಲ ಕೆತ್ತುತ್ತಾ ಇದ್ರು. ಯಾರೋ ಬಂದು ಕೇಳ್ತಾರೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಏಮ್ಸ್ನ ಹುಡುಕ್ತಾ ಇದ್ದೀವಿ ಅಂತಾರೆ ಅವರು. ಏನು ಹೇಳಿ? ಏಮ್ಸ್ ಇಲ್ಲೆಲ್ಲೋ ಸಿಕ್ಕಿದ್ಯೇನೋ ಅಂತ ಹುಡುಕ್ತಿದ್ದೀನಿ ಅಂತ. ಯೋಜನೆಗಳೆಲ್ಲ ಏನು ಮತ್ತೆ ಹಾಗಾದ್ರೆ? ನಮ್ಮ ಪರಿಸ್ಥಿತಿನೂ ಹುಡುಕದೇ ಆಗ್ಬಿಟ್ಟ ಸರ್. ಈಗ ಇವ್ರು ಹೇಳೋದನ್ನು ಸುಳ್ಳೆ, ಕಾಂಗ್ರೆಸ್ನವ್ರೇನು ಸತ್ಯವಂತರಲ್ಲ, ಇವರು ಹೇಳೋದು ಸುಳ್ಳೆ. ಮತ್ತೆ BJP ಅವ್ರೇನು ಹರಿಶ್ಚಂದ್ರನ ಮಕ್ಕಳಲ್ಲ, ಅವರು ಹೇಳೋದು ಸುಳ್ಳೆ. 28 ಮಂದಿ ಸಂಸದರು ಆರಿಸಿ ಹೋಗಿದ್ರು. ಕೃಷ್ಣದ ಬಗ್ಗೆ ಮಾತಾಡಿದ್ರ, ತುಂಗಾದ ಬಗ್ಗೆ ಮಾತಾಡಿದ್ರ, ಭದ್ರಾದ ಬಗ್ಗೆ ಮಾತಾಡಿದ್ರ, ಘಟಪ್ರಭಾ ಬಗ್ಗೆ ಮಾತಾಡಿದ್ರ, ಮಲಪ್ರಭಾ ಬಗ್ಗೆ ಮಾತಾಡಿದ್ರ, ಕಾರಂಜಿಯದ್ದು ಸಂಸದರನ್ನ ಮನೆ ಮುಂದೆ ಎಣ್ಣೆ ಕುಡಿಯಕ್ ಹೋಗಿ ಎಣ್ಣೆ ಕುಡಿದ್ರು. ಅಲ್ಲಿ ಒಬ್ಬ ಸಂಸದ BJP ಸಂಸದ ಇದ್ದ, ಆತ ಮಾತಾಡಿದ್ನ. ಒಬ್ರು ಮಾತಾಡ್ಲಿಲ್ಲ 28 ಮಂದಿ. ಬರೀ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ, ಬರೀ ಸುಳ್ಳು ಆಶ್ವಾಸನೆ. ರೈತರು ಹೆಂಗಿದ್ವಿ ಹಂಗೆ ನೀವು ನೋಡ್ಬೇಕು. ಹಳ್ಳಿಗಳನ್ನ ಇವತ್ತಿಗೂ ನೀವು ಕಲ್ಯಾಣ ಕರ್ನಾಟಕದ ಅಲ್ಲಿ ಹೆಂಗಂತಂದ್ರೆ ಇವತ್ತಿಗೂ ಬೇರೆಯವ್ರ ಮನೆಗೆ ಹೋಗಿ ರೊಟ್ಟಿ ಮಾಡಿದ್ರ ಕಾಯಿಪಲ್ಯ ಏನು ಮಾಡಿರಿ ಅಂತೇಳಿ ಇವತ್ತಿಗೂ ತಗೊಂಡು ಬಂದು ಇವ್ರು ರೊಟ್ಟಿಗೆ ತಂದು ನೀಡ್ಸಂತ ಒಂದು ಪ್ರಶ್ನೆ ಇದೆ ಸರ್, ನೀವು ಸಿಕ್ಬಿಟ್ಟಿದ್ರೆ ಕೇಳ್ಬಿಡ್ತೀನಿ ನಾನು. ಈ ಕೃಷಿ ಕಾರ್ಮಿಕರ ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲೇ ರೈತರದ್ದು ಒಂದು ಕ್ವಶನ್ ಇದೆ, ಮೇಜರ್ ಕ್ವಶನ್ ಇದು. ನೋಡಿ ಸರ್, ಕಾಫಿ ತೋಟ ಇದೆ, ನಮ್ಮ ಜನ ಕೆಲಸಕ್ಕೆ ಬರಲ್ಲ ಇಲ್ಲಿ. ನಾನು ಅಸ್ಸಾಮಿಂದ ತಂದೆ, ಬಿಹಾರದಿಂದ ತಗೊಂಡು ಬಂದೆ, ಆ ಕಡೆಯಿಂದ ಕೂಲಿ ಕಾರ್ಮಿಕರು ಅವ್ರು ಬಂದು ಅವ್ರಿಗೊಂದು ಲೇನ್ ಮನೆಗಳು, ಚಿಕ್ಕಮಗಳೂರು ಕಡೆ ಲೇನ್ ಮನೆಗಳು ಮಾಡಿದ್ದೀನಿ ನಾನು. ಅವರು ಯಾವುದೇ ತಕರಾರು ಮಾಡಲ್ಲ, ನಮಗೇನು ತಕರಾರು ಮಾಡಲ್ಲ. ನಿಮಗೆ ಗೊತ್ತಿರಲಿ, ಬಾಂಗ್ಲಾದಿಂದನೂ ಬಂದು ಕೆಲಸ ಮಾಡ್ತಕ್ಕಂಥ ಜನ ಇದ್ದಾರೆ. ಚಿಕ್ಕಮಗಳೂರಿನ ರೈತರು ಯಾರು ಬೇಕಾದ್ರೂ ನೀವು ಕೇಳಿಬಿಡ್ಬೇಕಾ, ಕನ್ಫರ್ಮ್ ಮಾಡ್ಕೊಂಡು ನನಗೆ ಹೇಳಿ ಏನು ಅಂತ ಕೇಳಿದ್ರೆ, ಸರ್ ವರ್ಷಕ್ಕೊಂದ್ಸಲ ಹೋಗ್ತಾರೆ ಅಷ್ಟೇ, ತಕರಾರು ಮಾಡಲ್ಲ ಅಂತಾರೆ. ನಮ್ಮ ರಾಜ್ಯದಲ್ಲಿ ನಾವು ಕೇಳಿದ್ರೆ, ಇಲ್ಲಿ ಕೆಲವು ರೈತರನ್ನ ಕೇಳಿದ್ರೆ ಗುಳೆ ಹೋಗಿದ್ದಾರೆ. ಎಲ್ಲಿಗಪ್ಪ ಹೋದ್ರು ಅಂದರೆ ಮಹಾರಾಷ್ಟ್ರದಲ್ಲಿ ಕಬ್ಬು ಕಡಿಯಕ್ಕೆ ಹೋದ್ರು. ನಮ್ಮ ಉತ್ತರ ಕರ್ನಾಟಕ ಜನ ಹೇಳ್ತಾ ಇರೋದು ನಾನು. ಇದು ಯಾವ ಥರ ಇದು? ನಮ್ಮದೇ ಜನ ನಮ್ಮಲ್ಲೇ ಕೆಲಸ ಮಾಡಿದೆ ಗುಳೆ ಹೋದ್ರು ಅಂತಾರೆ. ರೈತರು ಕೆಲವರು ಕೇಳಿದ್ರೆ, ಸರ್ ಇಲ್ಲಿ ಕೆಲಸನೇ ಮಾಡಲ್ಲ, ನಾವು ಉತ್ತರ ಭಾರತದಿಂದ ಈಶಾನ್ಯ ಭಾರತದಿಂದ ಕರ್ಸ್ಕೋತಾ ಇದ್ದೀವಿ ಅಂತಾರೆ. ಇದರಲ್ಲಿ ಯಾವ್ದು ಸತ್ಯ ಇದು? ಸರ್ ಗೂಳೆ ಹೋಗೋದ್ರಲ್ಲಿ ತಪ್ಪಿಲ್ಲ. ಯಾಕಂತಂದ್ರೆ ರೈತರಿಗಲ್ಲಿ ಸಮರ್ಪಕವಾಗಿ ಬೆಳೆಗಳಿಲ್ಲ. ಮಳೆ ಆಶ್ರಿತ ಬೆಳೆಗಳೇ ಜಾಸ್ತಿ ನಾವು ಬೆಳೆಯೋದು ಕಲ್ಯಾಣ ಕರ್ನಾಟಕ ಭಾಗದೊಳಗೆ. ಮತ್ತೆ ಉತ್ತರ ಕರ್ನಾಟಕದಾಗೂ ಕೂಡ 90% ಬೆಳೆ ಮಳೆ ಆಶ್ರಿತನೇ ಬೆಳೆಗಳು ಬರ್ತಾವ ನಮ್ಗೆ. ಯಾಕೆ ಇಚ್ಛಾಶಕ್ತಿ ಕೊರತೆ ಏನಂತಂದ್ರ, ಈ ಕರ್ನಾಟಕದಲ್ಲಿ ಮೈಸೂರು ಭಾಗದಾಗ ಬರೀ ಕಾವೇರಿ ಒಂದೇ ಹರಿದವು. ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ 7 ನದಿಗಳು ಹರಿದವು, ಮತ್ತೆ 4 ಉಪನದಿಗಳು ಹರಿದವು. ಇಷ್ಟೆಲ್ಲ ನೀರು ಹರಿದು ಆಂಧ್ರಕ್ಕೆ ಹೋಗ್ತದ, ತೆಲಂಗಾಣಕ್ಕೆ ಹೋಗ್ತದ. ಆಂಧ್ರ ಮತ್ತು ತೆಲಂಗಾಣದವರು ಆ ನೀರನ್ನ ಉಪಯೋಗ ಮಾಡಿಕೊಂಡು ಕೋಲಾರ ತಗೊಂಬಂದವರು. ಶ್ರೀಶೈಲವರೆಗೆ ನೀರು ತಗೊಂಡೋಗಿ ಪಕ್ಕದ ಕೋಲಾರ ಜಿಲ್ಲೆವರೆಗೂ ನಮ್ಮ ಕೃಷ್ಣಾ ನದಿ ನೀರನ್ನೇ ಬಳಸ್ತಾರ. ಇದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡಿಲ್ಲ. ಇದೇ ಸ್ವಂತ ಮುಖ್ಯಮಂತ್ರಿಗಳು ಹಂಗೆ ಕೋಲಾರಕ್ಕೂ ಬಿಟ್ಬಿಡಕ್ಕೆ ಹೇಳಿ, ಸ್ವಲ್ಪ ನಮ್ಮನ್ನ ಅಲ್ಲಿ ಕಳಿಸ್ಬಿಟ್ರೆ ಅಲ್ಲಿ ದುಡ್ಕೊಂತಿರಕ್ ಹೋಗ್ತೀವಿ. ಕಾಫಿ ತೋಟಕ್ಕೆ ಬಾಂಗ್ಲದಿಂದ ಬಾಂಗ್ಲಕ್ಕೆ ಯಾಕೆ ಹೋದ್ರಿ ಸರ್ ನೀವು? ನಮ್ಮವ್ರೆ ಹೋಗಿ ಇಟ್ಟಂಗಿ ಭೇಟಿ ಮಾಡ್ತಾರ ಹಾಸನ, ಮಂಡ್ಯ, ಮೈಸೂರಾಗ. ಕಲ್ಯಾಣ ಕರ್ನಾಟಕ ಭಾಗದವ್ರು, ಉತ್ತರ ಕರ್ನಾಟಕ ಭಾಗದವ್ರು ಡೈಲಿ ಬಸ್ಗಳಾಗ ಹಿಂಗ್ ಹೋಗ್ತಾರ, ಹಿಂಗ್ ಬರ್ತಾರ, ಹಿಂಗ್ ಹೋಗ್ತಾರ, ಹಿಂಗ್ ಬರ್ತಾರ. ನಮ್ಗೆ ಅವೇ ಊರುಗಳಾಗ್ಬಿಟ್ಟಾವ.
ಯಾಕೆ ಹೋಗ್ತಾರಂತಂದ್ರ ಇಲ್ಲೆಲ್ಲ ಆರಿಸಿದವರು ತಮ್ಮ ಹೆಂಡ್ರನ್ನ ಮಕ್ಕಳನ್ನ ದುಡ್ಡು ಮಾಡೋದು 100-500 ಎಕರೆ ಜಮೀನು ಮಾಡೋದು 10 ಬಾರ್ಗಳಿದ್ದು ಅಂದ್ರೆ 25 ಬಾರ್ಗಳು ಮಾಡ್ಕೊಳ್ಳೋದು ಮತ್ತೆ ಈ ಹತ್ತಿ ಬಿಸ್ನೆಸ್ನಾಗ ನಂದೇ ಇರ್ಬೇಕು ಅನ್ನೋದು ಈ ಮೆಣಸಿನಕಾಯಿ ನಾನೇ ಖರೀದಿ ಜಾಸ್ತಿ ಮಾಡ್ಬೇಕು ಅನ್ನೋದು ನಾವು ಅವರಿಗೆ ಓಟ್ ಹಾಕೋದು ಯಾಕಂತಂದ್ರ ಬರೀ ಒಂದು ಪ್ಯಾಕೆಟ್ ಸರಾಯಿಗೆ ಒಂದು ಕ್ವಾರ್ಟರ್ ಎಣ್ಣಿಗೆ ಬರೀ ಅಷ್ಟೇ ನಮ್ಮನ್ನ ನಾವೇ ಮಾರ್ಕೊಂಡ್ಬಿಡಕೈತಿ. ನಂದು ಇಲ್ಲಿ ವಿವೇಕ್ ಇದು ಯಾವಾಗ ನೋಡಿ ರೈತರದು ಈ ರೌಂಡಲ್ಲಿ ರೈತರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಕೇಳಿಬಿಡ್ತೀನಿ. ಸುಮಾರು 12-13 ವರ್ಷಗಳ ಹಿಂದೆ ನಾನು ಡಿಬೇಟ್ ಮಾಡಬೇಕಾದ್ರೆ ಒಬ್ಬರು ನೀರಾವರಿ ತಜ್ಞರು ಬಂದಿದ್ದರು. ಈ ಹೂಳು ತೆಗಿಯೋ ವಿಚಾರ ನೋಡಿ ಎಂಥ ದಂಧೆ ಇದು ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ. ಹೂಳು ತೆಗಿಯೋಕ್ಕೆ ಯಾಕೆ ಸ್ವಾಮಿ ತೆಗಿಯಲ್ಲ ಹೂಳು ಅಂತ ಕೇಳಿದೆ ನಾನು ಅವ್ರನ್ನ. ನೋಡಿ ಸರ್, ಒಂದು TMC ಹೂಳು ತೆಗೆಯುವುದಕ್ಕೆ ನಾನು 13 ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇರೋದು. ಎಷ್ಟು ಹಣ ಬೇಕಾಗುತ್ತೆ ಗೊತ್ತಾ ಅಂತ ಕೇಳಿದ್ರು. ಹೇಳಿ ಅಂತ ಹೇಳಿದೆ ನಾನು. ಒಂದು TMC ಹೂಳು ತೆಗಿಯೋಕ್ಕೆ 13 ವರ್ಷಗಳ ಹಿಂದೆ 1,000 ಕೋಟಿ ರೂಪಾಯಿ ಬೇಕಾಗಿತ್ತು ಅಂತ. ಆಯಿತು, ಮತ್ತು ಅದಕ್ಕೆ ಸರ್ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋ ತೆಗಿತಾ ಇಲ್ವೇನೋ ಅಂತ ನಾನು ಹೇಳಿದೆ. ನೋ, ಹಾಗಲ್ಲ, ವಿಧಾನಸೌಧಕ್ಕೆ ಅನೇಕ ತಜ್ಞರು ಬಂದಿದ್ದಾರೆ. ಹೂಳು ನನಗೆ ಕೊಟ್ಬಿಡಿ, ಹೂಳು ನನಗೆ ಕೊಡಿ, ನನಗೆ ಹೂಳು ನಾನು ತೊಗೋತೀನಿ, ನಾನು ಹೂಳು ತೆಗಿಯೋ ಕಾಸು ನಿಮ್ಮ ಹತ್ರ ನಾನು ತೊಗೊಳ್ಳಲ್ಲ ಅಂದರು. ಹೂಳು ಕೊಡಲ್ಲ ಇವರು, ಹೂಳು ತೆಗ್ಸೋದು ಇಲ್ಲ. ಆಲಮಟ್ಟಿ 3 ಅಡಿ ಮಾಡಿಬಿಡ್ತೀನಿ, ಭದ್ರಾ 6 ಅಡಿ ಎತ್ತಿಬಿಡ್ತೀನಿ, ಇದನ್ನು ಹೇಳಿಕೊಂಡೆ ಹೂಳು ಯಾವತ್ತೂ ತೆಗಿಯಲ್ಲ ಇವರು. 1,000 ಕೋಟಿ ಅವತ್ತಿಗೆ 13-14 ವರ್ಷದ, ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ. ಆಮೇಲೆ ಇವತ್ತೊಂದು ಯೋಜನಾ ಗಾತ್ರ, ಇವತ್ತೊಂದು DPR, ಇನ್ನು 3 ವರ್ಷ ಡಿಲೇ ಮಾಡೋದು, 4 ವರ್ಷ ಡಿಲೇ ಮಾಡೋದು, ಮುಗ್ದೋಗಿರುತ್ತೆ. ಈ 1,000 ಕೋಟಿ ತಿಂದರು ನುಂಗಿರ್ತಾರೆ ಯಾರೋ, 1,000 ಕೋಟಿ 400 ಕೋಟಿ ನುಂಗಿರ್ತಾರೆ. ಮತ್ತೆ ವಿಸ್ತೃತ ಇನ್ನೊಂದು ವರದಿ, ಮತ್ತೆ ಬದಲಾದ DPR, ಅವಾಗ ಕೇಳಿದ್ರೆ ಎಷ್ಟು ಹೇಳ್ತಾರೆ ಅಂದರೆ ತಿರ್ಗಾ 2,000 ಕೋಟಿ. ಈ 1,000 ಕೋಟಿ ಮೌಲ್ಯ ಅವತ್ತಿಗೆ ಇನ್ನೂ ಕಡಿಮೆ ಆಗಿಬಿಟ್ಟಿರುತ್ತೆ. ಇದು ಮುಗಿಯೋದು ಯಾವಾಗ? ಇದು ರೈತರಿಗೆ ಇದೇ ಥರ ಗೂಬೆ ಕೂರಿಸಿ ಮುಗ್ಮೇಲೆ ತುಪ್ಪ ಹಚ್ಕೊಂಡೇ ಕಾಲ ಕಳಿಯೋದ ಅಂತ ಸರ್? ಆ ರೀತಿ ಯಾಕೆ ಹೂಳು ತೆಗಿಯಲ್ಲ ಸರ್? ಈಗ ತಾವು ಆಗ್ತಾ ಇಲ್ಲ ಅನ್ನುವಂಥ ಮಾತು ಹೇಳಿದ್ರಿ. ಇವತ್ತು ಬೆಣ್ಣೆ ಹಳ್ಳದಲ್ಲಿ ಹೂಳು ತೆಗೆಯುವಂಥ ಕೆಲಸ ನಡೆದಿದೆ ಸರ್, ಇಲ್ಲ ಅಂತಲ್ಲ, ನಡೆದಿದೆ, ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇದೆ. ಬಟ್ ಅದು ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ನಾವು ವಿಚಾರ ಮಾಡಬೇಕಾಗತ್ತೆ. ತಾವು ಹೇಳೋ ಥರ ಯಾರೋ ತಜ್ಞರು ಬಂದು ಹೇಳಿದ್ದಾರೆ, ಪ್ರೈವೇಟಾಗಿ ಕೊಟ್ಟರೆ ಈ ಥರ ಮಾಡ್ತಾರೆ, ಹೂಳು ಕೊಟ್ಟರೆ ತೊಗೊಂಡು ಹೋಗ್ತೀನಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ರ. ಅದು ಪಾಲಿಸಿ ಡಿಸಿಷನ್ ಸರ್. ಪಾಲಿಸಿ ಡಿಸಿಷನ್. ಪ್ರೈವೇಟಾಗಿ ಕೊಟ್ಟರೆ ಏನಾಗತ್ತೆ, ಯಾವ ರೀತಿ ಇದು ಬರುತ್ತೆ ಅನ್ನೋದು ಮಾಹಿತಿನ ಸ್ಟಡಿ ಮಾಡಬೇಕಾಗತ್ತೆ. ಅದು ರಿಪೋರ್ಟ್ ಅಲ್ಲ, ಮಾಡಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಆ ರೀತಿ ಒಂದು ರಿಪೋರ್ಟ್ ಹಿರಿಯರು ಕೂತಿದ್ದಾರೆ, ರೈತರ ಕಡೆಯಿಂದ ಅದೊಂದು ಇದು ಬಂದ್ರೆ ಮಾಡುವಂತ ಲಕ್ಷಣಗಳು ಇರ್ಬೋದು. ಪ್ರಾಮಾಣಿಕವಾಗಿ ಹೇಳ್ರಿ ಸರ್, ತೆಗಿಸ್ತಾರೇನು ಸರ್ ಅದು ಹೂಳೆ? ನಮ್ಮ ಹಳ್ಳಿ ಭಾಗದ ಕೆರೆಗಳ ಕಥೆ ಹೇಳ್ಬಿಡ್ತೀನಿ.